ಕ್ರೌಂಚ ಪಕ್ಷಿಗಳು. ಲೇಖಕರು ವೈದೇಹಿ. ಶೀರ್ಷಿಕೆ ದಾಳಿ. ಆ ಕಂಡಕ್ಟರ್ ಒಮ್ಮೆ ಅಬ್ಬರಿಸಿದ. ಮತ್ತೆ ಯಾಕಲ್ಲ. ಟಿಕೆಟು ಹರಿಯುವಾಗ ಆಕೆ ಸೀಟು ಕೇಳಿದ್ದಳು. ಸೀಟೇ ಇರಲಿಲ್ಲ ನಿಜ. ಆದರೆ ಟಿಕೆಟು ಪೆಟ್ಟಿಗೆ ಹೊತ್ತು ಎತ್ತರ ಕಾಣುವ ಸೀಟೊಂದು ಹಾಗೆಯೇ ಇತ್ತು. ಕಂಡಕ್ಟರ್ ಸೀಟದು. ಆತನಿಗೆ ಕುಳಿತುಕೊಳ್ಳುವಷ್ಟು ಪುರುಸೊತ್ತಿರಲಿಲ್ಲ. ಆಕೆ ಸದ್ಯಕ್ಕೆ ತಾನು ಅದರ ಮೇಲೆ ಕುಳಿತುಕೊಳ್ಳಲೇ ಅಂತ ಕೇಳು ದನಿಯಲ್ಲಿ ಕೇಳಿದ್ದಳು ಅಷ್ಟೇ. ಅಷ್ಟಕ್ಕೆ ಆರ್ಭಟ. ಬಸ್ಸು ಹತ್ತುವ ಮೊದಲು ನಾವೇ ಕೇಳಿದ್ದೆವು ಅವರ ಸಂಭಾಷಣೆ. ಭರ್ತಿಯಾಗಿಯೇ ಬಂದಿದ್ದ ಬಸ್ಸಿನಲ್ಲಿ ಜನ ಒತ್ತೊತ್ತಿ ಹತ್ತುತ್ತಿದ್ದರೂ ಆತ ಹತ್ತಿ ಹತ್ತಿ ಅಂತ ಕೂಗುತ್ತಿದ್ದ. ಹತ್ತದೇ ಒಂದು ಬದಿಯಲ್ಲಿ ನಿಂತಿದ್ದ ಅವಳೊಡನೆ ಅವಸರವಸರವಾಗಿ ಎಲ್ಲಿಗೆ ಎಲ್ಲಿಗೆ ಆಕೆ ಹೇಳುತ್ತಲೂ ಮತ್ತೆ ಹತ್ತಿ ಮತ್ತೆ. ಸೀಟಿಲ್ಲವಲ್ಲ. ಇನ್ನೊಂದು ಬಸ್ಸು ಹೀಗೆ, ಬನ್ನಿ ಹತ್ತಿ ಹತ್ತಿ ಬೇಗ. ಇಲ್ಲ, ನಿಲ್ಲೋಕೆ ಆಗಲ್ಲಪ್ಪ ನನಗೆ. ಒಂದು ಸೀಟಿಲ್ವಾ, ಕೊಡುವ ಬನ್ನಿ ಕಿರಿಚಿದ. ಆತ ಯಾವತ್ತೂ ಲೆಕ್ಕ ಹಿಡಿಯುವುದು ಹತ್ತದವರನ್ನೇ ಹೊರತು ಹತ್ತಿದವರನ್ನಲ್ಲ. ಸೀಟು ಕೊಡುವ ಎಂದ ಮೇಲೆಯೇ ಆಕೆ ಸಾಲು ಸೇರಿದಳು. ನಮ್ಮ ಹಿಂದೆಯೇ ಬಸ್ಸಿನೊಳಗೆ ಬಂದಳು. ಮೇಲೆ ಬಂದ ಮೇಲೆ ಸೀಟಿನ ಮಾತೇ ಎತ್ತದೆ ಆತ ಟಿಕೆಟ್ ಹರಿಯುವಾಗ ನೆನಪಿಸಿದರೆ ಆತನ ಅಬ್ಬರ. ಏನು, ನನ್ನ ಸೀಟು ಕೊಟ್ಟು ನಾನು ನಿಂತಿರಬೇಕಾ? ಏನಂದಾಜು ನಿಮ್ಮದು? ಕಂಡಕ್ಟರ್ ನಿಂತು ಸಾಯಲಿ ಅಂತವ? ಬೆಳಗಿನ ಜಾವ ಎದ್ದು ಡ್ಯೂಟಿಗೆ ಹೊರಟವ. ಮನೆಯಲ್ಲಿ ತಿಂಡಿ ಕಾಫಿ ಸರಿಯಾಗಿ ಆಗಿದೆಯೋ ಇಲ್ಲವೋ. ಹೊಟ್ಟೆಯಲ್ಲಿ ಏನು ಸಿಟ್ಟೋ. ಹೊಮ್ಮಲು ಒಂದು ನೆಪ ಬೇಕಾಗಿರಬಹುದು. ನಿಂತವರು ನಾವು ಹೀಗೆಣಿಸುತ್ತ ನಿಂತೆವು. ಪ್ರಯಾಣಿಕರೆಲ್ಲ ಮೌನ ಹೊದ್ದಂತ ಹೊತ್ತದು. ತಂಪು ಜೊಂಪು ಹೊತ್ತು ಕಲಕಲವಾಗಲು ಪೂರ್ವ ಕಣ್ಣುಜ್ಜಿ ಏಳಬೇಕು. ಇಂತಹ ಪ್ರಶಾಂತ ಚುಮುಚುಮುವನ್ನು ಪರಚಲು ಅವನಿಗೆ ಹೇಗೆ ಮನಬಂತೋ. ಇಂಥ ಸಂದರ್ಭಗಳಲ್ಲೆಲ್ಲ ಹೆಚ್ಚಾಗಿ ಪ್ರಯಾಣಿಕರು ಬೆಪ್ಪು ನಿಲ್ಲುತ್ತಾರೆ. ಅಲ್ಲವಾದರೆ ತಾವೂ ಎರಡು ಮಾತು ಕಾಸಿ ಬಿಸಾಕುತ್ತಾರೆ. ಒಮ್ಮೊಮ್ಮೆ ಮಾತಿಗೆ ಮಾತು ಸಿಕ್ಕಾಗಿ ಆಮೇಲೆ ಎಳೆದು ಗಂಟು ಬಿಡಿಸುವ ತುದಿಯೇ ಕಾಣದಾಗಿ. ಆದರೆ ಆಕೆ ನೋಡಿದರೆ ಮೆಲುನಗುತ್ತಿದ್ದಾಳೆ. ನಿಲ್ಲಲಿಕ್ಕಾಗುವುದಿಲ್ಲ ತನ್ನಿಂದ ಅಂತ ಹೇಳಿಕೊಂಡೇ ಬಸ್ಸು ಹತ್ತಿದವಳು. ಆ ದೊಡ್ಡ ಸ್ವರದೆದುರು ಸಣ್ಣ ನಗೆ ಬಿಡಿಸಿಕೊಂಡು ನಿಂತಿದ್ದಾಳೆ. ಹದವಾದ ಎತ್ತರದ, ನಡುವಯದ, ಹಳ್ಳಿಯವಳೂ ಅಲ್ಲದ, ಪೇಟೆಯವಳೂ ಅಲ್ಲದಂತಿರುವ ಅವಳ ಸಣ್ಣ ಕಣ್ಣುಗಳ ಚೂಪು ನೋಡಿದ್ದೂ ಆಗಲೇ. ಆತ ಹಾಗೆ ಅರಚದೇ ಇದ್ದಿದ್ದರೆ ಅತ್ತ ತಿರುಗುತ್ತಲೂ ಇರಲಿಲ್ಲ ನಾವು. ಬಹುಶಃ ಅವಳನ್ನು ಗಮನಿಸುತ್ತಲೂ ಇರಲಿಲ್ಲ. ಕಂಡಕ್ಟರ್ ಅವಳ ನಗೆಯನ್ನೇ ಕುಕ್ಕುವಂತೆ ನೋಡುತ್ತಾ ಪಕ್ಕದ ಪ್ರಯಾಣಿಕನನ್ನು ಗದರಿ ಕೇಳಿದ, ಎಲ್ಲಿಗೆ? ಆತ ಹೆದರಿ ಇಂತಲ್ಲಿಗೆ ಎನ್ನಲು, ಎಷ್ಟು ಹೇಳಿ? ಕಣ್ಣು ನಗುವಿನಲ್ಲಿ ನಿಶ್ಚಿಂತೆಯಂತೆ ನಿಂತ ಅವಳ ಕಡೆ ಮತ್ತೆ ಉರಿದು ಭಗ್ಗೆಂದಂತೆ, ಸೀಟ್ ಬೇಕು ಸೀಟ್. ಅಷ್ಟಿದ್ದವರು ಮೊದಲೇ ಬರಬೇಕಿತ್ತು. ಏನು ನಿದ್ದೆ ಮಾಡುತ್ತಿದ್ದೀರಾ? ನಿದ್ದೆಗೆ ನಿದ್ದೆಯೂ ಬೇಕು ನಿಮಗೆ, ಸೀಟಿಗೆ ಸೀಟು. ಅತ್ತಿತ್ತ ಒಂದೆರಡು ನಗೆಗಳು ಸದ್ದೊಡೆದವು. ಆಯಿತು ಹೋಯಿತೆನ್ನದೆ ಎಲ್ಲ ಇವನ ಎಷ್ಟುದ್ದ ಎಳೆಯುತ್ತಿದ್ದಾನೆ. ಇಷ್ಟಕ್ಕೂ ಆ ಬಸ್ಸು ಊರಿಗೆ ಬರುವ ಮುಂಚೆಯೇ ಭರ್ತಿಯಾಗಿಯೇ ಬಂದಿತ್ತಲ್ಲ. ರಾತ್ರಿ ಇಡೀ ನಿದ್ದೆ ಮಾಡದೆ ಬಸ್ ಸ್ಟಾಪಿನಲ್ಲಿ ನಿಂತು ಕಾದಿದ್ದರೂ ಸೀಟು ಸಿಗುವ ಆಸೆ ಇರಲಿಲ್ಲ. ಟಿಕೆಟು ಕೊಡುತ್ತಾ ನಮ್ಮ ಸಮೀಪ ಬಂದ. ಎಲ್ಲಿಗೆ? ಇಂಥಲ್ಲಿಗೆ, ಇಷ್ಟು. ಟಿಕೆಟು, ದುಡ್ಡು, ಚಿಲ್ಲರೆ ಎಲ್ಲ ಯಂತ್ರವತ್ ನಡೆಯುತ್ತಿದ್ದಂತೆ ಪಟಕ್ಕನೆ ಅವಳತ್ತ ನೋಡಿದ. ಆಶ್ಚರ್ಯದಿಂದ ನಾವೂ. ಅಲ್ಲಿ ಇನ್ನೂ ಮಾಸದೆ ಹರಡಿಕೊಂಡೇ ಇರುವ ಅವಳ ನಗು. ಆತ ಒಮ್ಮೆ ಉರಿದು ಬಿದ್ದಂತೆ ಟಿಕೆಟು ಕಟ್ಟನ್ನು ಕೈಗೆ ಕುಕ್ಕಿ ಬಡಿದುಕೊಂಡ. ಇಷ್ಟು ಜನ ನಿಂತಿದ್ದಾರೆ, ಇಷ್ಟು ಜನ. ಸೀಟು ಬೇಕಂತೆ. ಮೇಲೆ ಟಾಪ್ ಮೇಲಿದೆ ನೋಡಿ ಸೀಟು. ಮುಂದೆ ಹೋದ. ವ್ಯತೆ ಮೀಡಿದಳು ಶೋಭನ. ಸೀಟು ಕೊಟ್ರಾದ್ರೂ ಸಮ, ಕೊಡದೆಯೇ ರಾಪು ನೋಡು. ಕೊಡಲಾರದ್ದಕ್ಕೇ ರಾಪು ಮತ್ತೆ. ಸುಮ್ಮನಿರು, ಮೆಲ್ಲ ಮಾತಾಡು. ಟಿಕೆಟು ಮುಗಿಸಿ ಆತ ನಮ್ಮನ್ನು ದಾಟಿ ಹಿಂದಕ್ಕೆ ಹೊರಟಂತೆ ಆ ಕಡೆಗೇ ತಿರುಗಿ ನಿಂತೆವು ನಾವು. ಅರೆ, ಆಕೆ ಕೇಳಿದ ಅದೇ ಸೀಟಿನ ಮೇಲೆ ವ್ಯಕ್ತಿಯೊಬ್ಬ ಆಗಲೇ ಕುಳಿತಾಗಿದೆ. ಹೇಳಿಲ್ಲ ಕೇಳಿಲ್ಲ. ಕಂಡಕ್ಟರ್ ನೋಡಿಲ್ಲವೇ? ಇಲ್ಲ, ಅವನಿಗಿನ್ನೂ ಬಿಡುವಾಗಿಲ್ಲ. ಆಕೆ ಕೈ ಸೋತು ಕೆಳಗಿಟ್ಟಿದ್ದ ಬುಟ್ಟಿ Sample complete. Ready to continue?